ಸೊ ಬಿಗ್ ಸ್ಟಾರ್ ಕಾಸ್ಟ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸ್ಕ್ರೀನ್ ಶೇರಿಂಗ್ ಐ ಥಿಂಕ್ ಅಚ್ಯುತ್ ಸರ್ ಜೊತೆಗೆ ನಿಮ್ದು ಅವ್ರದ್ದು ಕಾಂಬಿನೇಷನ್ ಅಪ್ಪ ಮಗ ಇದು ಬೇರೆಯವ್ರ ಜೊತೆಗೂ ಕೂಡ ಕಾಂಬಿನೇಷನ್ಸ್ ಬರುತ್ತಾ? ಹೇಗಿತ್ತು ಅವ್ರ ಜೊತೆಗೆ ವರ್ಕ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ಈಗ ಆಲ್ಮೋಸ್ಟ್ ನೀವು ನೋಡಿದ್ರೆ KGF ಅಲ್ಲಿ ಯಾರು ಆಕ್ಟ್ ಮಾಡಿದ್ದಾರೆ, ಕಾಂತಾರನಲ್ಲಿ ಯಾರು ಆಕ್ಟ್ ಮಾಡಿದ್ದಾರೆ, ಆ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ. ಸೊ ಮಾನಸಿ ಸುಧೀರ್ ಮೇಡಮ್ ಆಗಿರ್ಬೋದು, ಅಚ್ಯುತ್ ಸರ್ ಆಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ರಮೇಶ್ ಇಂದ್ರ ಸರ್ ಆಗಿರ್ಬೋದು, ಸಖತ್ತಾಗಿತ್ತು. ಅದರಲ್ಲೂ ಎಸ್ಪೆಷಲಿ ಅಚ್ಯುತ್ ಸರ್ನ ನಾವೆಲ್ಲ ನೋಡಿದ್ರೆ ಅಂದ್ರೆ ಈಗ ಸರ್ ಯೂನಿಫಾರ್ಮ್ ಹಾಕೊಂಡು ಅದು ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಬಂದ್ರೆ ಸೆಟ್ಗೆ ಏನು ಮಾಡಿದ್ರೆ ಸುಮ್ಮನೆ ಕೂತಿರೋ ಆಲ್ರೆಡಿ ಆಕ್ಟ್ ಮಾಡ್ತಾ ಇದಾರೆ ಅನ್ಸೋದು. ನಾನು ಒಂದ್ ಸ್ವಲ್ಪ ಹೊತ್ತು ಯಾಕೆ ಹಿಂಗೆ ಅನಿಸ್ತಾ ಇದೆ, ಆಮೇಲೆ ಗೊತ್ತಾಯ್ತು ಓಕೆ ನೋಡಿ ಅಂದ್ರೆ 100 ಸಿನಿಮಾಗಳನ್ನ ನೋಡಿರ್ತೀವಲ್ಲ, ಅವ್ರು ಸುಮ್ಮನೆ ಕೂತಿದ್ರು ಏನು ಇನ್ನ ಮಾಡ್ತಾರಲ್ಲ, ಸುಮ್ಮನೆ ಕೂತಿದ್ರು ಏನೋ ಆಕ್ಟ್ ಮಾಡ್ತಾ ಇದಾರೆ. ಈಗ ನೀವು ಪೋಸ್ಟರ್ ಅಲ್ಲೇ ನೋಡಿದ್ರೆ ಸುಮ್ಮನೆ ಗನ್ ಹಿಡ್ದು ಹಿಂಗೆ ಸ್ಟ್ರೈಟ್ ಆಗಿ ಏನೋ ಆಂಗ್ರಿ ಫೇಸ್ ಅಲ್ಲಿ ನೋಡ್ತಾ ಇದಾರೆ. ಅಷ್ಟರಲ್ಲೇ ಏನೋ ನೋಡಿ ಅದು ಒಂದು ಫುಲ್ ಕಣ್ಣಲ್ಲೆಲ್ಲ ಆಕ್ಟ್ ಮಾಡ್ತಾ ಇದ್ದಾರೆ, ಆಕ್ಟಿಂಗ್ ಇದೆ ಅನ್ನೋ ತರ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಎವ್ರಿಬಡಿ. ಅಂದ್ರೆ ಅಚ್ಯುತ್ ಸರ್ ಅದೇ ನಾನು ಎಲ್ಲ ಕೇಳ್ತಾ ಇದ್ದೆ ಡೈರೆಕ್ಟರ್ನ, ಏನಂತ ಇದ್ದಾರೆ ಆಕ್ಟಿಂಗ್ ಇದೆಲ್ಲ ಏನು ಅಂತ. ಆಮೇಲೆ ಅದೇ ಸ್ಟಾರ್ಟಿಂಗ್ ಡೇಸ್ ಎಲ್ಲ ಹೇಳಿದ್ರು, ಇಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೆ. ನನಗೆ ಅಚ್ಯುತ್ ಸರ್ಗೆ ಒಂದು ಟಗ್ ಆಫ್ ಥರ ಅವ್ರ ಜೊತೆನೂ ಇರುತ್ತೆ. ಅಂದರೆ ಅವರು ಆ ಕಡೆಯಿಂದ ಆವಾಜ್ಗಳಾಗ್ತಾ ಇರ್ತಾರೆ, ನಾನು ಈ ಕಡೆಯಿಂದ ಏನೋ ಹೇಳ್ತಾ ಇರ್ತೀನಿ. ಸೊ ಅದಾಗಿ ಒಂದು ಕಡೆ ಎಕ್ಸ್ಟ್ರೀಮ್ ಹೋಗುತ್ತೆ. ಸೊ ಅದನ್ನೆಲ್ಲ ಮಾಡುವಾಗ ಅಂದರೆ ಅವರು ಅಷ್ಟು ಫ್ರೀಡಮ್ ಕೊಟ್ಟಿದ್ರು. ಅಂದರೆ ನಾವು ಸೀನಿಯರ್ ಆ್ಯಕ್ಟ್ರು ಆ ಥರ ಏನು ಫೀಲ್ ಆಗಿಲ್ಲ ನಮಗೆ. ಸೀನಿಯರ್ ಆ್ಯಕ್ಟ್ರು ಅಂತ ನಮಗೆ ಕಾಣಿಸ್ತಾ ಇತ್ತು, ಬಟ್ ಜೊತೆಲಿ ಮಾಡೋವಾಗಲೆಲ್ಲ ತುಂಬ ಚೆನ್ನಾಗಿ ಆರಾಮಾಗಿ ತುಂಬ ಚೆನ್ನಾಗಿ. ಅಪ್ಪ ಮಗನ ಸೆಂಟಿಮೆಂಟ್ ಇದೆಯಲ್ಲ ಯಾವತ್ತೂ ಕೂಡ. ಇದರಲ್ಲೂ ಒಂದು ಡೈಲಾಗ್ ಬರುತ್ತೆ, ಒಬ್ಬ ಮಗ ಸಾಧನೆ ಅಂತ ಹೇಳಿದಾಗ ಅಪ್ಪ ಅಮ್ಮನಿಗೆ ಒಬ್ಬ ಒಳ್ಳೆ ಮಗ ಇದ್ಕೊಳ್ತಾನಲ್ಲ, ಅದು ಕೂಡ ಒಂದು ದೊಡ್ಡ ಸಾಧನೆನೇ ಅಂತ. ಅದ್ಭುತ. ಸೊ ಆ ಅಪ್ಪ ಮಗನ ಬಾಂಡಿಂಗೇ ಹಾಗೆ. ಸೊ ಓಪನ್ ಆಗಿ ಇಮೋಷನ್ಸ್ ತೋರಿಸ್ಕೊಳ್ದೇ ಇದ್ರು ಕೂಡ ಪರಸ್ಪರ ಇರುವಂತಹ ಆ ಒಂದು ಇಮೋಷನ್ಸ್ ಕನೆಕ್ಷನ್ಸ್ ಇರುತ್ತಲ್ಲ, ಅದನ್ನ ಸ್ಕ್ರೀನ್ ಮೇಲೆ ಬಹುಶಃ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ಸುತ್ತೆ ವಿಜಯ್. ಈ ಸಿನಿಮಾ ಔಟ್ ಅಂಡ್ ಔಟ್ ಆಕ್ಷನ್ ಅಂತ ಹೇಳಿ ಅನ್ನೋದಕ್ಕಿಂತ ಈ ಅಪ್ಪ ಮಗನ ಇಮೋಷನ್ಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ. ಅದೇ ಸರ್ ಮೈನ್ ಊರ್ಣ ಅದೇ. ನಿಮ್ಗೇನು ಆಕ್ಷನ್ ಮೇಲ್ಗಡೆ ಪದರ ಆಗಿದ್ರೆ, ಬಟ್ ಒಳಗಿನ ಪದರ ಎಮೋಷನ್ಸ್. ಪ್ರತಿಯೊಂದು ಆಕ್ಷನ್ ಯಾವುದೇ ಆಗಿರ್ಲಿ ಸರ್, ಅದ್ರ ಒಳಗಡೆ ಒಂದು ಎಮೋಷನ್ ಇದ್ರೇನೆ ಅದು ಕನೆಕ್ಟ್ ಆಗುತ್ತೆ. ಈಗ ಎಷ್ಟೋ ಜನ ರಾಮಾಚಾರಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಹಾಡ್ ಬಗ್ಗೆ ಮಾತಾಡ್ತಾರೆ, ಇದ್ರ ಬಗ್ಗೆ ಮಾತಾಡ್ತಾರೆ, ಏನೇ ಮಾತಾಡಿದ್ರು ಆ ಅಪ್ಪ ಮಗಂದು ಒಂದು ಡ್ಯಾನ್ಸ್ ಹಾಡ ಅದು ಇವತ್ತಿಗೂ ವಾವ್ ಅನ್ಸುತ್ತೆ. ಮತ್ತೆ ಹೇಮಂತ್ ಹೇಳ್ದಂಗೆ ಅಚ್ಯುತ್ ಸರ್ ಗಿಫ್ಟೆಡ್ ಆಕ್ಟರ್ ಸರ್. ನನಗೆ ಫನ್ನಿ ಒಂದು ಇನ್ಸಿಡೆನ್ಸ್ ಇದೆ. ತಿಪ್ಟೂರ್ಗೆ ಹೋಗ್ಬಿಟ್ಟಿದ್ದೀವಿ, ಸಾರ್ ಊರು. ಸೊ ಇವರು ಸಾರ್ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ತಾ ಇರೋ ಸಿನಿಮಾ. ಓಕೆ, ಇವ್ರು ಮಾಡ್ತೀನಿ ಬಿಡೋ ಅಂತ ಬಂದ್ಬಿಟ್ಟವ್ರೆ. ನಾನು ಹೋಗ್ಬಿಟ್ಟಿದ್ದೀನಿ, ನಾನು ರೈಟರ್ ಆಗಿ. ಏನೋ ಕೊಟ್ರೇನೋ ಅಂದರು. ಇಲ್ಲ ಸರ್, ನಾನು ಫ್ರೆಂಡ್ಶಿಪ್ಪಲ್ಲಿ ಬಂದಿದ್ದೀನಿ ಸರ್. ನಿಮಗೆ ನನ್ನ ಅಸ್ಟೆಂಟ್ ಕೊಟ್ಟರೆ ಸಾಕಾಗತ್ತೆ ಬರ. ಸೊ ನೈಸ್. ಅಂದರೆ ಎಲ್ಲ ಏನೋ ಜೊತೆಗೆ ಸೇರಿ ಮಾಡೋಣ ಅಂತ ಹೋಗ್ತಾರೆ ಅವರು. ಸಖತ್ ಮಜಾ ಸರ್. ಜೋವಿ ಅಲ್ಲ. ಮತ್ತು ಎದುರುಗಡೆ ಇರೋರಿಗೆ ನಿಜಕ್ಕೂ ಟೀಚ್ ಮಾಡ್ತಾರೆ, ಬರೀ ಕಣ್ಣಲ್ಲೇ ಹೇಳ್ಕೊಡಲ್ಲ. ಬಾ ಹಂಗೆ ಅಂತ ಅವರೆಲ್ಲ ಅಚ್ಯುತ್ ಸರ್, ಅವಿನಾಶ್ ಸರ್ ಅವರೆಲ್ಲ. ಹೇಮಂತ್ ನಿಜಕ್ಕೂ ನಮ್ಮ ಜನ ಎತ್ಕೋಬೇಕು ಸರ್ ಸಿನಿಮಾನ. ಎತ್ಕೊಂಡ್ಬಿಟ್ರೆ, ಯಾಕಂದ್ರೆ ಎಲ್ಲರೂ ಹೊಸಬ್ರು ಅಂದಾಗ ಒಂದು ಸ್ವಲ್ಪ ಜರ್ಕ್ ಹೊಡಿತಾರೆ. ಬಟ್ ಈ ಟೀಮ್ ಇದ್ದಾಗ ಇಲ್ಲ ಈ ಪಾತ್ರಗಳೇನೋ ಹೇಳ್ತಾ ಇದೆ, ಇಲ್ಲ ಈ ಸಿನಿಮಾದಲ್ಲಿ ಏನೋ ಇದೆ. ಎಸ್, ಈಗ ಇಬ್ಬಿಬ್ರು ಹೀರೋಯಿನ್ ಕ್ಯಾರೆಕ್ಟರ್ ಡಿಮ್ಯಾಂಡಾ ಅಥವಾ ಪ್ರೊಡ್ಯೂಸರ್ ಆಕ್ಟರ್ ಡಿಮ್ಯಾಂಡಾ? ಇಬ್ರು ಹೀರೋಯಿನ್ ಇರ್ಬೇಕು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಪಕ್ಕಾ ಕ್ಯಾರೆಕ್ಟರ್ ಡಿಮ್ಯಾಂಡ್ ಅಲ್ಲ. ಕ್ಯಾರೆಕ್ಟರ್ಗೂ ನೀವೇ ಹೇಳ್ಬೋದಲ್ಲ, ಈಗ ಈ ತರ ಸ್ಟೋರಿ ಲೈನ್ ಮಾಡಿದಿರಿ ಸರ್, ನೋಡಿ ಫೈಟ್ಸ್ ಅದು ಇದು ಜೊತೆಗೆ ಒಂದೆರಡು ಹೀರೋಯಿನ್ ಇರ್ಲಿ. ಡೈರೆಕ್ಟ್ ಕೇಳಂಗಿದ್ರೆ ಐದೇ ಹೇಳೋರು. ನಾನು ಒಂದೇ ಇರ್ಲಿ ಎರಡೆರಡು ಏನಕ್ಕೆ ಬೇಕು ಹೊಸದಾಗಿ. ಆಮೇಲೆ ಅದೆಲ್ಲ ರೆಗ್ಯುಲರ್ ಆಗ್ಬಿಟ್ಟಿದೆ, ಈ ಕತೆಗೆ ಬೇಕು ಅಲ್ಲಿ ಅವರು. ಇಲ್ಲ ಎರಡು ಬೇಕೇ ಬೇಕು ಅಂತ ಡೈರೆಕ್ಟರ್, ಇಲ್ಲ ಎರಡು ಬೇಕೇ ಬೇಕು. ಇಬ್ರು ನಿಮ್ಗೆ ಹೀರೋಯಿನ್ ಅಥವಾ ಕಾರ್ತಿಕ್ ಮಹೇಶ್ ಅವರು ಯಾರು ಹೀರೋಯಿನ್ ಇದ್ದಾರೆ? ಯಾಕೋ ನಂಗೆ ಹೀರೋಯಿನ್ ಅದೃಷ್ಟನೇ ಬಂದಿಲ್ಲ. ಏನಿದು ಕತೆ ಗೊತ್ತಿಲ್ಲ, ನೋಡ್ಬೇಕು ನೆಕ್ಸ್ಟ್ ಟೈಮ್. ಇಬ್ರು ಅದೇ ನಮ್ಗೆ ಹೀರೋಯಿನ್. ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಕ್ಯಾರೆಕ್ಟರ್ ಡಿಮ್ಯಾಂಡ್ ಇದೆ ಅಂತ. ಏನು ತುಂಬಾ ಎಕ್ಸ್ಪೀರಿಯನ್ಸ್ಡ್ ರೀತಿಯಲ್ಲಿ ಒಂದು ಡೈಲಾಗ್ ಹೊಡೆದಿದ್ದೀರಪ್ಪ. ಅದು ಮಾಸ್ತಿ ಅವ್ರು ಬರ್ದಿರೋದು ಅನ್ಸಿದ್ರು, ಬಟ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿ ಹೇಳ್ತೀರಿ ನೀವು. ಈ ಸೀರೆ ನೆರಗಿದೆಯಲ್ಲ, ಅದು ಇಸ್ಪಿಟ್ ಎಲೆ ಇದ್ದಂಗೆ ಒಂದ್ರ ಪಕ್ಕ ಒಂದು ಜೋಡಿಸ್ಬಿಟ್ರೆ ಆಗೋಯ್ತು ಅಷ್ಟೇ ಅಂತ. ಎಷ್ಟು ನೆರೆಗಳನ್ನ ಜೋಡಿಸಿದ್ದೀರಿ? ಇದು ಅಲ್ಲೇ ಜೋಡಿಸಿದ್ದು ಸರ್, ಅಲ್ಲೇ ಜೋಡಿಸಿದ್ದು. ಇಸ್ಪಿಟ್ ಎಲೆಗಳು ಚೆನ್ನಾಗಿ ಜೋಡಿಸಿ ಅಭ್ಯಾಸ ಇರಬೇಕು, ಇಲ್ಲ ಸೀರೆ ನೆರಿಗೆ ಜೋಡಿಸಿ ಅಭ್ಯಾಸ ಇರಬೇಕು. ಎರಡರಲ್ಲಿ ಯಾವ್ದಿದೆ ಎಕ್ಸ್ಪೀರಿಯನ್ಸ್? ಡಯಟ್ ಫುಡ್ ಜೋಡಿಸಿ ಇದು ಸಿಕ್ಸ್ ಪ್ಯಾಕ್ ಜೋಡಿಸ್ಬೇಕಲ್ಲ ಬಿಸ್ಕೆಟ್ಗಳನ್ನ, ಆ ತರ ಮಾಡೋರಷ್ಟೇ. ಓಕೆ, ಇಲ್ಲ ಸೀರೆ ನೆರಿಗೆ ಜೋಡಿಸಿರೋ ಅಭ್ಯಾಸ ಇಲ್ಲ ಸರ್, ಅಭ್ಯಾಸ ಇಲ್ಲ. ಅಂದ್ರೆ ಮಾಸ್ತಿ ಸರ್ ಡೈಲಾಗ್ಸ್ ಒಂದೊಂದು ಅಂದ್ರೆ
ಕಡಿಮೆ ಡೈಲಾಗ್ಸ್ ಇದ್ರು ಎಲ್ಲೂ ಸುಮ್ಮನೆ ಜಾಸ್ತಿ ಡೈಲಾಗ್ಸು ನಮ್ಮ ಸಿನಿಮಾ ಅಲ್ಲಿ ಫಸ್ಟಿಂದ ನಾನು ಡೈರೆಕ್ಟರ್ ಡಿಸ್ಕಸ್ ಮಾಡೋಗಿ ಅನ್ಕೊಳ್ತಾ ಇದ್ರಿ, ಎಲ್ಲೂ ಬರೀ ಏನೋ ಒಂದು ಮೆಸೇಜೇ ಕೊಡಬೇಕು ಅಂತ. ಜನ ಬರೋದೇ ನನ್ನ ಫೀಲಿಂಗ್, ನಾನು ಆಸ್ ಎ ಆಡಿಯನ್ ಯಾವಾಗಲೂ ಸಿನಿಮಾಗೆ ಹೋಗೋದು ಎಂಟರ್ಟೈನ್ಮೆಂಟ್ಗೆ. ಕರೆಕ್ಟ್. ಎಲ್ಲೂ ಜಾಸ್ತಿ ಬೇಜಾರು ಆಗಬಾರ್ದು. ಆಲ್ರೆಡಿ ಏನೋ ಲೈಫಲ್ಲಿ ಏನೋ ಬೇಜಾರುಗಳು ಯಾರಿಗಿರಲ್ಲ, ಏನೋ ಕಷ್ಟಗಳು ಇರುತ್ತೆ. ಹೋದ್ರೆ ಸಿನಿಮಾ ಒಳಗಡೆ ಎಂಟರ್ಟೈನ್ಮೆಂಟ್ ಸಿಗ್ಬೇಕು. ಅದರಲ್ಲೇ ಏನಾದ್ರು ಅಲ್ಲಿ ಒಳಗಡೆ ಮೆಸೇಜ್ ಬಂದ್ರೆ ಗುಡ್. ಯಾರಿಗೂ ಗೊತ್ತಿಲ್ಲದೆ ಇರುವಂತ ಮೆಸೇಜ್ಗಳೇನು ಹೊಸದು ಯಾವುದೂ ಇಲ್ಲ. ಬಟ್ ಸಿನಿಮಾ ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಮೆಸೇಜ್ ಇದ್ರೆ ಇದ್ರಲ್ಲಿ ಒಳ್ಳೆ ಮೆಸೇಜು ಇದೆ, ಅದ್ರ ಜೊತೆಗೆ ಮೇನ್ ಎಂಟರ್ಟೈನ್ಮೆಂಟು. ಆಮೇಲೆ ಮಾಸ್ತಿ ಸರ್ ಡೈಲಾಗು ಒಂದೊಂದು ಒಂದು ಬುಲೆಟ್ ತರ ಇದೆ. ನೀವು ಒಂದು ಡೈಲಾಗ್ ಎಲ್ಲ ನಾನಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ಒಂದು ಡೈಲಾಗ್ ಹೇಳಿದ್ರೆ ಅದು ಇಮಿಡಿಯೇಟ್ ಅದು ಬುಲೆಟ್ ಶೂಟ್ ಮಾಡ್ದಂಗೆ ಇರುತ್ತೆ ಪಕ್ಕ, ಅದಂತೂ ಹೇಳ್ಬೋದು. ಒಂದು ಸೀನಲ್ಲಿ ಅವರು ಆಕಾಂಕ್ಷ ಅಂತ ಕ್ಯಾರೆಕ್ಟರ್ ಅವ್ರು ಗೋಪಿಕಾ ಅವ್ರು ಮಾಡಿರೋದು ನಂದು ಟಗಫರ್ ಥರ ಇರುತ್ತೆ. ಅಂದ್ರೆ ಅವರು ಫುಲ್ಲು ಹುಡುಗಿರ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ, ಆ ಥರ ಡೈಲಾಗ್ ಬರ್ದಿದ್ದಾರೆ. ನಾನು ಫುಲ್ ಹುಡುಗರನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀನಿ. ಅದು ನೋಡಿದ್ರೆ ಕೆಲವೊಂದು ಪಾಯಿಂಟಲ್ಲಿ ಅದು ಡಿಸ್ಕಷನಲ್ಲಿ ಅದು ಅಲ್ಲಿ ವರ್ಕ್ಶಾಪ್ ಮಾಡುವಾಗೂ ಅಷ್ಟೇ ಡೈರೆಕ್ಟರು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವರು ಎಲ್ಲರೂ ಅದೇ ಹೇಳ್ತಿದ್ರು, ಸರ್ ಇದಕ್ಕೆ ಇದು ಥಿಯೇಟ್ರ್ ಮೂಮೆಂಟು, ಇದು ಕ್ಲಾಪ್ಸ್ ಬರಬೇಕು, ವಿಸಿಲ್ಗಳು ಬರಬೇಕು, ಇದಕ್ಕೆ ಅಷ್ಟು ನೀವು ಆ್ಯಕ್ಟಿಂಗಲ್ಲಿ ಆ ವೇರಿಯೇಷನ್ಸು, ವಾಯ್ಸ್ ಮಾಡ್ಯುಲೇಷನ್ ಎಲ್ಲನೂ ಇರಬೇಕು ಇದರಲ್ಲಿ, ಅಷ್ಟು ಚೆನ್ನಾಗಿರಬೇಕು ಅಂತ ಅವಾಗಲೇ ಪ್ರಿಪೇರ್ ಆಗಿದ್ರಿ. ಯಾಕಂದರೆ ಡೈಲಾಗ್ಸ್ ಅಷ್ಟು ಚೆನ್ನಾಗಿತ್ತು. ಅಂದರೆ ಅದರಲ್ಲಿ ಒಂದು ಡೈಲಾಗ್ ಹೇಳೋದಾದರೆ, ಏನೋ ಒಂದು ಕೋಪ ಇದು ಬಂದು ಲವ್ ಮಾಡ್ತಾ ಇರ್ತೀರಿ, ಅವರು ನಿಮ್ದೆಲ್ಲ ಒಂದು ಮಿಡಲ್ ಕ್ಲಾಸ್ ಬುದ್ಧಿ ಅಂತೇನೋ ಅಂದಾಗ, ಮಿಡಲ್ ಕ್ಲಾಸು ಹುಡುಗರಿಗೆ ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಕಷ್ಟದ ಜೊತೆಗಿದ್ದ ಫ್ರೆಂಡ್ಸ್ನ ಬಿಡದೇ ಇರೋದೇ ಮಿಡಲ್ ಕ್ಲಾಸ್ ಬುದ್ಧಿ. ಆದರೆ ನಂದು ಮಿಡಲ್ ಕ್ಲಾಸ್ ಬುದ್ಧಿನೇ. ನಾವು ಹುಡುಗರು ಹುಡುಗಿ ಮುಖ ಚೆನ್ನಾಗಿರೋ ಮನ್ಸು ಚೆನ್ನಾಗಿರುತ್ತೆ ಅನ್ಕೊಂಡ್ಬಿಡ್ತೀವಿ, ಅದು ನಾವು ಮಾಡೋದು ತಪ್ಪು. ಸೊ ಈ ತರ ಡೈಲಾಗ್ಸು ಅದು ಆ ಕಡೆಯಿಂದ ಎಕ್ಸ್ಪೀರಿಯನ್ಸ್ ಅದು. ಆಮೇಲೆ ನೆಕ್ಸ್ಟ್ ನಾನು ಅವರು ಅಷ್ಟು ಜಗಳ ಆಡ್ತಾರೆ, ಇವರು ಬೇರೆ ಬರ್ತಾರೆ ಇವ್ರದ್ದು. ಸೊ ಆ ಡೈಲಾಗ್ ಆ ಕಡೆಯಿಂದನೂ ಹೀರೋಯಿನ್ ಕಡೆಯಿಂದನೂ ಫುಲ್ ಹುಡುಗಿರ್ನ ರೆಪ್ರೆಸೆಂಟ್ ಮಾಡೋ ಥರ. ನೀವ್ ಯಾವಾಗ ಹುಡುಗರು ಹುಡುಗಿ ಲವ್ ನೀವ್ ಯಾವಾಗ ಅಲ್ಲ ಮುಖಾನ ಸಾರಿ ಲವ್ ನೀವ್ ಯಾವಾಗ ಹುಡುಗಿನ ಲವ್ ಮಾಡಿದೀರಾ, ಯಾವಾಗ್ಲೂ ಹುಡುಗಿ ಫಿಗರ್ ಮೇಂಟೈನ್ ಮಾಡಿರ್ಬೇಕು, ಸಖತ್ತಾಗಿರ್ಬೇಕು, ಮನ್ಸು ಯಾವಾಗ ನೋಡಿದೀರಾ ಅಂತ. ನೀವು ಮನ್ಸು ಯಾವಾಗ ನೋಡಿದೀರಾ, ಹುಡುಗರಿಗೆ ತೋರಿಸಿ ಬಿಲ್ಡಪ್ ತಗೊಬೇಕು, ಆ ತರ ಡೈಲಾಗ್ಸು ಎಲ್ಲ. ನಾನು ಜಾಸ್ತಿ ಹೇಳಕ್ ಹೋದ್ರೆ ಫುಲ್ ಇದಾಗ್ಬಿಡುತ್ತೆ ಸರ್. ನಾವು ಏನು ಈಗ ಹೊಸ ಹುಡುಗರಿಗೆ ಆಕ್ಚುಲಿ ಒನ್ ಲೈನರ್ಸ್ ಕೊಟ್ಟಾಗ ಅವ್ರಿಗೊಂದು ಖುಷಿ ಇರುತ್ತೆ, ಇಲ್ಲಿ ಶುರು ಆಗಿ ಅಲ್ಲಿ ಎಂಡ್. ನಾವು ಹೆಂಗ್ ಕಲ್ತಿದ್ದು ಅಂದ್ರೆ, ಈಗ ಓಂ ಸಿನಿಮಾದಲ್ಲಿ ಅವ್ರು ರೌಡಿಸಮ್ಗೆ ಎಂಟ್ರಿ ಆಗಿದ್ದು ಇಲ್ಲವರೆಗೂ ಇದ್ದಾರೆ ಅನ್ನೋದು ಒಂದೇ ಡೈಲಾಗ್ ಹೇಳ್ತಾರೆ. ಆವತ್ತು ತತ್ತಿದ ಕಾರ್ ಅವನು ಇವತ್ತಿಗೂ ಹಿಡಿದಿಲ್ಲ ಅಂದ್ರೆ ಅವ್ರದ್ದು ಶಾರ್ಟ್ಸ್ ತೋರಿಸ್ತೀವಿ, ಕಾರ್ಗಳಲ್ಲಿ ಓಡಾಡ್ತಾ ಇರೋದು. ಸೊ ಅದು ರೌಡಿಸಮ್ಗೆ ಎಂಟ್ರಿ ಅದ. ಈಗ ಅಮಿತಾಬ್ ಬಚ್ಚನ್ ಸರ್ ಅವ್ರದ್ದು ಶಶಿ ಕಪೂರ್ ಅವ್ರ ಜೊತೆ ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ದುಡ್ಡಿದೆ, ಅದಿದೆ ಇದಿದೆ, ನನ್ನ ಜೊತೆ ಅಮ್ಮ ಇದ್ದಾಳೆ ಅಂತ ಮುಗೀತದು, ಆ ಇಡೀ ಎಪಿಸೋಡ್. ಈಗ ಪಡೆಯಪಾಲ್ ಅನ್ಸುತ್ತೆ ರಜನಿ ಸರ್ಗೆ, ಅಣ್ಣ ಅವ್ರಿಗೆ 100 ಜನ ಜೊತೆ ಬರ್ತಾವ್ರಣ ಅಂದ್ರೆ, ಹೋಗ ನಮ್ಮ ಜೊತೆ ದೇವರೇ ಇದ್ದಾರೆ ಅಂತ, ಕೋಡ ಆಂಡವನೇ ಹಂಗ ಪಕ್ಕ ಇರ್ಕಾದ. ಇದೇ ತರ ಒನ್ ಲೈನರ್ಸ್ ಹೀರೋಯಿನ್ಗೂ ಅದೇ ಅಷ್ಟೇ ಪವರ್ಫುಲ್ ಆಗಿ ಕೊಟ್ಟಿದ್ದಾರೆ. ಆ ಕಡೆಯಿಂದ ಕೇಳಿದ್ರೆ ಕರೆಕ್ಟ್ ಅಲ್ವಾ ಅನ್ಸ್ಬೇಕು ಹುಡುಗಿರ್ಗೆಲ್ಲಾನು. ಹೌದು, ಆ ಕಡೆಯಿಂದಾನು ಅದೇ ತರ ಡೈಲಾಗ್ಸು, ನನ್ನ ಕಡೆಯಿಂದಾನು ಅದೇ ಡೈಲಾಗ್ಸು. ತುಂಬಾ ಚೆನ್ನಾಗಿ ಅದೇ ಒನ್ ಲೈನರ್ಸ್ ಒಳ್ಳೆ ಪಂಚ್ ತರಾನೇ ಇರುತ್ತೆ, ಆ ತರಾನೇ. ಲವ್ಲಿ. ಕಮಿಂಗ್ ಟು ಮ್ಯೂಸಿಕ್, ಸಿನಿಮಾಗೆ ಈಗ ಆಲ್ಫಾ ಅನ್ನುವಂಥ ಒಂದು ಸಿನಿಮಾ, ಒಂದು ಆಕ್ಷನ್ ಪ್ಯಾಕ್ಡ್ ಸಿನಿಮಾ, ಇಮೋಷನ್ ಸಿನಿಮಾ ಅಂತೇಳಿ ಬಂದಾಗ RR ಪ್ಲೇಸ್ ಎ ವೈಟಲ್ ರೋಲ್, ಎಸ್ಪೆಷಲಿ ಆ್ಯಂಡ್ ಸಾಂಗ್ಸ್ ಆಲ್ಸೋ. ಅನೂಪ್ ಸೀಳಿನವರು ಫ್ಯಾಂಟಾಬ್ಯುಲಸ್ ವರ್ಕ್ ಅಂತ ನನಗೆ ಅನ್ನಿಸ್ತು. ಆ ಟ್ರೈಲರಿಗೆ ಕೊಟ್ಟಿರುವಂಥ ಒಂದು BGM, ಜೊತೆಗೆ ನಿಮ್ಮ ಒಂದು ಆಲ್ಫಾ ಒಂದು ಟೈಟಲ್ ಟ್ರ್ಯಾಕ್ ಇರುವಂಥ ಒಂದು BGM, ಆ್ಯಂಡ್ ಗುಲಾಬಿ ಬೇಬಿ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಸಾಂಗ್. ತುಂಬ ಚೆನ್ನಾಗಿದೆ ಮ್ಯೂಸಿಕ್. ನನಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಅನೂಪ್ ಸೀಳಿನ್ ಸರ್ ಜೊತೆ ಅದು ಕೆಲಸ ಮಾಡ್ತಿರೋ. ಬಟ್ ನಾವು ಮುಂಚೆ ಒಟ್ಟಿಗೆ ಕ್ರಿಕೆಟ್ ಎಲ್ಲ ಆಡಿದ್ದೀವಿ ಅನೂಪ್ ಸರ್ ನಾವು. ಬಟ್ ಅವ್ರು ಹಂಗೆ ಅನ್ಸಲ್ಲ, ಅವ್ರು ನೋಡಿದಾಗ ಅವ್ರ ಅಟೈರು ಅಥವಾ ಅವ್ರ ಮಾತು ಸಾಫ್ಟ್ನೆಸ್ ಇದೆಲ್ಲ ನೋಡಿದಾಗ ಈ ಥರದೊಂದು ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕ್ ಕೊಡ್ತಾರೆ. ಆ್ಯಕ್ಚುಲಿ ಅವರು ಜಾಸ್ತಿ ಅನ್ಕೊಂಡಿರೋದು ಎಷ್ಟೊಂದು ಜನ ಲವ್ ಸಾಂಗ್ ಮಾತ್ರ ಅಂತ ಅನ್ಕೊಂಡು. ಬಟ್ ನನಗೂ ಗೊತ್ತಾಗಿದ್ದು ಮೊನ್ನೆ ಅವ್ರು ಹೇಳಿದಾಗ ದಟ್ ಗೂಳಿ ಸಿನಿಮಾ ಮೂಲಕ ನಾನು ಇಂಟ್ರೊಡ್ಯೂಸ್ ಆಗಿದ್ದು, ನಾನು ಹಂಗೆ ಬಂದಿದ್ದು. ಸೊ ಆಫ್ಟರ್ ಸಮ್ ಟೈಮ್ ಅವ್ರದ್ದು ಲವ್ ಸಾಂಗ್ಸ್ ಒಂದಷ್ಟು ಮ್ಯೂಸಿಕಲ್ ಆ ಥರ ಹೋಯ್ತು. ಬಟ್ ಇದ್ರ ಮೂಲಕ ಅವ್ರು ಹೇಳೋದು ನಾನು ಎಲ್ಲವನ್ನೂ ಹಾಕ್ಬಿಟ್ಟಿದ್ದೀನಿ ಈ ಸಿನಿಮಾಗೆ. ಸೊ ಈ ಸಿನಿಮಾ ಮೂಲಕ ಏನೋ ಒಂದಾಗುತ್ತೆ ನನಗೂ ಕೂಡ ಅಂತ ಅವರು ಹೇಳಿದ್ರೆ. ಆ್ಯಂಡ್ ಅದು ಅಷ್ಟೇ ಚೆನ್ನಾಗಿ ಬಂದಿದೆ ಕೂಡ. ನನಗೆ ಅವರು ಪರ್ಸ್ನಲ್ ಆಗಿ ಹೇಳಿದ್ದು, ನಿಮ್ಮ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಗೆ ಅಂದರೆ ಫಸ್ಟು ದಟ್ ವಾಸ್ ಮೈ ಬರ್ಡೇ ಅಕ್ಟೋಬರಲ್ಲಿ. ಅವತ್ತೊಂದು ದಿನ ಸಂಜೆ ನನಗೆ ಫೋನ್ ಮಾಡಿ, ಕಾರ್ತಿಕ್ ಅವರೇ ಈಗಷ್ಟೇ ನಾನು ಕಂಪ್ಲೀಟ್ ಸಿನಿಮಾ ನೋಡಿದೆ, ನಿಮ್ಮ ಕ್ಯಾರೆಕ್ಟರ್ ನೋಡಿ ತುಂಬ ಎಕ್ಸೈಟ್ ಆಯಿತು, ಅದಕ್ಕೆ ನಾನು ಫೋನ್ ಮಾಡಿ ವಿಶ್ ಮಾಡ್ತಿದ್ದೀನಿ, ಸಖತ್ತಾಗಿ ಮಾಡಿದ್ದೀರಾ, ನಿಮ್ಮ ಕ್ಯಾರೆಕ್ಟರ್ BGM ಮಾಡೋಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂದರು. ದ್ಯಾಟ್ ಈಸ್
ನನಗೊಂಥರ ನನ್ನ ಬರ್ಡೇ ಗಿಫ್ಟ್ ಅಂತ ಅನ್ನಿಸ್ಬಿಡ್ತು ನನಗೆ. ಯಾಕಂತಂದ್ರೆ ಒಬ್ರು ಮ್ಯೂಸಿಕ್ ಡೈರೆಕ್ಟ್ರು ಅವರೇ ಹೇಳ್ತಾರೆ ಫಸ್ಟ್ ಆಡಿಯನ್ ಸಿನಿಮಾಗೆ ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್. ಸೊ ಅದನ್ನು ನೋಡಿ ಕಾಯ್ತಾ ಇದೀನಿ ಅಂದರೆ ನನಗೆ ಅದೇನೋ ಒಂಥರ ಎಕ್ಸ್ಟ್ರಾ ಎನರ್ಜಿ ಬಂದಂಗೆ ಆಗೋಯ್ತು ನನಗೆ. ಐ ಆಮ್ ಆ್ಯಕ್ಚುಲಿ ಲಿಟ್ರಲಿ ವೇಟಿಂಗ್ ಟು ಸಿ ಮೈ ಸೆಲ್ಫ್ ಮ್ಯೂಸಿಕ್ ಹೇಗಿದೆ, ನನ್ನ ಇಂಟ್ರೊಡಕ್ಷನ್ಗೆ ಹೇಗಿದೆ ಅಂತ. ಬಟ್ ಅವ್ರು ನಾನೇ ಬರ್ತೀನಿ ಆಫೀಸ್ಗೆ, ನಂಗೆ ಒಂದ್ಸಲಿ ತೋರಿಸಿ ಅಂತ ನಾನು ಹೇಳ್ತೀನಿ, ಬಟ್ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ಅದು ಖುಷಿ ಅಲ್ಲ, ಅಂದ್ರೆ ಒಂದು ಕ್ಯಾರೆಕ್ಟರ್ ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ. ಅಂದ್ರೆ ಅವ್ರು ಆಲ್ರೆಡಿ ಯೋಚನೆ ಮಾಡ್ಕೊಂಡಿರ್ತಾರೆ, ಓಕೆ ಈ ಕ್ಯಾರೆಕ್ಟರ್ನ ಹಿಂಗೆ ಎನ್ಹಾನ್ಸ್ ಮಾಡ್ಬೇಕು, ನಾನು ಇದಕ್ಕೆ ಈ ಥರದ ಒಂದು BGM ನಾನು ರೆಡಿ ಮಾಡಬೇಕು, ರೆಕಾರ್ಡಿಂಗ್ ಅನ್ನೋಂಥದ್ದು. ಸೊ ಅದು ಇಟ್ ಸೆಲ್ಫ್ ಶೋಸ್ ನಿಮ್ಮ ವರ್ಕ್ ಹೇಗಿದೆ ಅಂತೇಳಿ ಸಿನಿಮಾದಲ್ಲಿ ಅವ್ರಿಗೆ ಇಷ್ಟ ಆಗಿದೆ ಅಂದ್ರೆ ಅದು ಇದು ನನ್ನ ವರ್ಕ್ ಹೇಗಿದೆ ಅನ್ನೋದಕ್ಕಿಂತ ನಾನು ಮಾಡಿದ್ದೀನಿ ಅದಕ್ಕಿಂತ ಡೈರೆಕ್ಟರ್ ನನ್ನ ಕೈಲಿ ಮಾಡಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರು ಮಾಡಿಸಿದ್ದಾರೆ, ಅದನ್ನ ಇವರು ಅನೂಪ್ ಸರ್ ನೋಡಿ ಇಷ್ಟಪಟ್ಟಿದ್ದಾರೆ. ಇನ್ನು ಬಾಕಿ ಇರೋದು ಜನ ನೋಡಿ ಇಷ್ಟಪಡ್ಬೇಕು. ನಿಜ ನಿಜ ಅಷ್ಟೇ. ಹೀರೋಯಿನ್ ಕೊಡ್ಲಿಲ್ಲ ಅಂತ ಜಗಳ ಆಡಿದ್ರೆ ವಿಜಯ್? ಇಲ್ಲ ಅಲ್ಲ ನನ್ಗೆ ಮುಂಚೆನೆ ನನಗೂ ಒಂದು ಹೀರೋಯಿನ್ ಇಡ್ಬೇಕಿತ್ತು ಅಂತ. ಅಲ್ಲ ನಾನು ಹೀರೋ ಆಗಿ ಮಾಡಿದಾಗ್ಲೇ ನಾನು ಕೇಳಲಿಲ್ಲ. ಓಕೆ, ಈ ನೆರಿಗೆ ಜೋಡಿಸೋದೆಲ್ಲ ಬೇಡ, ನೆರಿಗೆ ಜೋಡಿಸೋದಿಲ್ಲ ಅವ್ರು ಜೋಡಿಸ್ತಾ ಇದಾರೆ. ಮತ್ತೆ ಆಫ್ ದ ರೆಕಾರ್ಡ್ ಇರೋಣ ನಾವು. ಅಲ್ಲ ಆಫ್ ದ ರೆಕಾರ್ಡ್ ಆಫ್ ಸ್ಕ್ರೀನ್ ಅಲ್ಲಿ ನೆರಿಗೆ ಜೋಡಿಸ್ಕೊಂಡು ಆರಾಮಾಗಿರೋಣ ಅಂತ. ಇಲ್ಲ ಇನ್ನು ನಮ್ ಜೋಡ್ಸೋಂತ ಅದೃಷ್ಟ ಬಂದಿಲ್ಲ ನಮಗೆ. ಕಾಯ್ತಾ ಇದೀರಿ? ಕಾಯ್ತಾ ಇಲ್ಲೂ ಇಲ್ಲ. ಎರಡೇ ಎಪಿಸೋಡ್ ಸರ್. ಇಸ್ಪೀಟ್ ಆಡೋರು ಅಷ್ಟು ನೀಟಾಗಿ ಜೋಡಿಸ್ತಾರಲ್ಲ, ಹೆಂಗ್ ಸರ್ ಸೀರೆ ಉಡೋವಾಗ್ಲೂ ಆ ನೆರಿಗೆ ನಿಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ನೀವು ಬರ್ತಿರೋದು ಈ ಡೈಲಾಗ್ ನ ನೋಡಿ ಅಲ್ವಾ? ಮತ್ತೆ ನೋಡಿ ಎಷ್ಟು ನೀಟಾಗಿ ಹೇಳ್ತಾರೆ ನೋಡಿ, ಹಿಂಗ್ ಜೋಡಿಸ್ಬೇಕಂತೆ ನೆರಿಗೆನೂ ಪಕ್ಕ ಜೋಡಿಸ್ಬೇಕು. ನಿಜ ಹೇಳಿ ಮಾಸ್ಟರ್, ಎಷ್ಟು ಜೋಡಿಸಿದೆ ಇಸ್ಪೀಟ್ ಎಲೆ ಅಂತೂ ಫ್ರೆಂಡ್ ಜೊತೆ ಜೋಡಿಸ್ತಿ. ಈಗಿಲ್ಲ ಸರ್, ಈಗ ಎಲ್ಲಿ ಪೇಪರ್ ಜೋಡ್ಸಕ್ಕೆ ಟೈಮ್ ಇಲ್ಲ. ಪೇಪರ್ ಪೆನ್ನೆ ಇದೆಲ್ಲ ಕೇಳ್ಕೊಂಡಿರ್ತೀವಲ್ಲ ಸರ್, ನೋಡಿ ಜೋಡಿಸೋದು. ಈಗ ದುಡ್ಡು ಜೋಡಿಸೋದಂತೆ ಗಾಂಧಿ ನೋಟ್ಸ್. ಇದ್ರಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಅದು ನನಗೆ ಟೀಸರ್ ಅಲ್ಲಿ ಇದೆ. ನಂದು ಆಕ್ಚುಲಿ ಫೇವ್ರೆಟ್ ಡೈಲಾಗ್ ನಾನು ಹೇಳಿಲ್ಲ, ಬಾಲು ಅವ್ರು ಹೇಳಿದ್ದು. ಅವರು ಸಕ್ಕದಾಗಿ ಹೇಳಿದ್ದಾರೆ. ಜೀವನ ಪೂರ್ತಿ ಬರೀ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ತಗೊಳ್ಳೋದೇ ಆಯ್ತು, ದೊಡ್ಡ ಮಿಷಿನ್ ತಗೋಬೇಕು. ಅದು ಇದು ಮೂಗ್ಬಟ್ ಹಾಕಿದಾರಲ್ಲ, ಸೂಪರ್ ಕ್ಯಾರೆಕ್ಟರ್, ಲವ್ಲಿ ಕ್ಯಾರೆಕ್ಟರ್ ಅಂತ. ಅದು ನಿಜಕ್ಕೂ ಪೇರ್ಸ್ ಮಾಡಿದಾರ ಅವರು ಅಥವಾ ಅದು ಜಸ್ಟ್ ಹಾಕೊಂಡಿದ್ದ? ಮೋಸ್ಟ್ಲಿ ಮಾಡಿದ್ದಾರೆ ಅವರು. ನಮ್ದು ವರ್ಕ್ಶಾಪ್ ಟೈಮಲ್ಲೇ ಅಂದ್ರೆ ಡೈರೆಕ್ಟರ್ ಕ್ಲಿಯರ್ ಆಗಿದ್ರು, ಈ ಕ್ಯಾರೆಕ್ಟರ್ಗೆ ಇದೇ ತರ ಇರಬೇಕು, ಲವ್ಲಿ ಡ್ರೆಸ್ಸಿಂಗ್ ಹಿಂಗ್ ಇರ್ಬೇಕು, ಶೂ ಹಿಂಗ್ ಇರ್ಬೇಕು, ಶೂ ಇಂದ ಹಿಡಿದು ಹೇರ್ ಸ್ಟೈಲ್ ವರ್ಗುನು. ಅವಾಗ ಅವರು ಅಷ್ಟೇ, ಬಾಲು ನಾಗೇಂದ್ರ ಸರ್ ಏನನ್ನ ಹೇಳಿದ್ರೆ ಇಮಿಡಿಯೇಟ್ ಅದಕ್ಕೆ ತಕ್ಕಂಗೆ ಇನ್ನೂ ಅದನ್ನ ಎನ್ಹಾನ್ಸ್ ಮಾಡ್ತಾರೆ. ಕಡ್ಡಿಪುಡಿನಲ್ಲಿ ಮತ್ತೆ ಇದು ಜಯರಾಜ್ ಅವ್ರ ಸ್ಟೋರಿ ಬಂತಲ್ಲ, ಡಾನ್ ಜಯರಾಜ್ ಹೆಡ್ ಬುಷ್, ಅದರಲ್ಲೂ ಒಳ್ಳೆ ಇದು ಆತರ ಡಿಫ್ರೆಂಟ್ ಕ್ಯಾರೆಕ್ಟರ್. ನಮ್ದ್ರಲ್ಲಿ ಈ ತರ ಡಿಫ್ರೆಂಟ್ ಆಗಿ ಇರಬೇಕು, ಕಾಸ್ಟ್ಯೂಮ್ ಹಿಂಗ್ ಇರಬೇಕು, ಡೈಲಾಗ್ಸ್ ಹಿಂಗ್ ಇರಬೇಕು, ಇದೆಲ್ಲ ಮಾಡಿಸಿದ್ರು. ನಮ್ಗೆ ವರ್ಕ್ಶಾಪ್ ಮಾಡೋ ಆಫೀಸಲ್ಲೇ ನೋಡಿದ್ರಿ, ನೋಡಿದಾಗೆ ಓಕೆ ಇದು ಪಕ್ಕಾ ವರ್ಕ್ ಆಗುತ್ತೆ ಅಂತ ಅನ್ಸಿತ್ತು. ಸೊ ಟೀಸರ್ ಬಂದಾಗ ಅದ್ರ ಜೊತೆಗೆ ಅವ್ರ ಡೈಲಾಗ್ಸು, ಅವ್ರದ್ದು ಆಕ್ಟಿಂಗು ತುಂಬಾ ಚೆನ್ನಾಗಿ, ಅದೇ ಆ ಡೈಲಾಗ್ ಅಂತೂ ತುಂಬಾ ಫೇಮಸ್ ಆಯ್ತು. ಯಾವಾಗ್ಲೂ ಮಿಕ್ಸಿ ವಾಷಿಂಗ್ ಮಿಷಿನ್ ತಗೊಂಡೋದೇ ಆಗೋಯ್ತು, ದುಡ್ಡು ಮಿಷಿನ್ ತಗೊಬೇಕಲ್ಲ. ಎಷ್ಟು ಕನೆಕ್ಟ್ ಆಗಿದೆ ಅಂದ್ರೆ ನನ್ನ ಫ್ರೆಂಡ್ಸ್ ಎಷ್ಟೊಂದ್ ಜನ ಫೋನ್ ಮಾಡಿ ಮಚ್ಚ ಏನೋ ಡೈಲಾಗ್ ಹಂಗಿದೆ ಅಂದ್ರೆ ಅದು ಮಿಡಲ್ ಕ್ಲಾಸ್ ಹುಡುಗರಿಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು ಸರ್. ಎಲ್ಲ ಅಟ್ ಎ ಟೈಮ್ ಬಂದಿದ್ದು ಸರ್. ಬಾಲು ನಾಗೇಂದ್ರ ಸರ್, ಇವರು ರಕ್ಷಿತ್ ಶೆಟ್ಟಿ ಸರ್, ಅವರೆಲ್ಲ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು. ಅವಾಗಿದ್ದು ಯಾವುದು ಒಂದು ಸಿನಿಮಾ ಅರವಿಂದ್ ಕೌಶಿಕ್ ಸರ್ದು ಅನ್ಸುತ್ತೆ, ಅದರಲ್ಲಿ ತುಗ್ಲಕ್ ಅದರಲ್ಲೆಲ್ಲ ಇವರೆಲ್ಲ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು.